ಪ್ರಕೃತಿಯಲ್ಲಿ ಕಲಿಕೆ ಸಹಜ ಪ್ರಕ್ರಿಯೆ. ಪ್ರತಿಯೊಂದು ಜೀವಿಯು ತನ್ನ ಜೀವನ ನಿರ್ವಹಣೆಗೆ ಅಗತ್ಯವಿರುವ ಕೌಶಲಗಳನ್ನು ಅಥವಾ ಸಾಮರ್ಥ್ಯಗಳನ್ನು ಸಹಜವಾಗಿ ಬೆಳೆಸಿಕೊಳ್ಳುತ್ತದೆ. ಮಗು ತಾನೇ ಸ್ವತಃ ಅಂಬೆಗಾಲು ಇಡಲು ಪ್ರಯತ್ನಿಸುವುದರಿಂದ ನಡೆಯುವ ಸಾಮರ್ಥ್ಯವನ್ನು ಪಡೆದುಕೊಳ್ಳುತ್ತದೆ. ತೊದಲು ನುಡಿಯಿಂದ ಪ್ರಾರಂಭಿಸಿ ಮಾತನಾಡುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುತ್ತದೆ. ತನ್ನ ಮನೆಯ ಸುತ್ತಮುತ್ತಲಿನ ಪರಿಸರದಲ್ಲಿರುವ ಸಹಪಾಠಿಗಳೊಂದಿಗೆ ಆಡುವ ಮೂಲಕ ಹೊಂದಾಣಿಕೆ ಸಾಮರ್ಥ್ಯವನ್ನು ಪಡೆದುಕೊಳ್ಳುತ್ತದೆ. ಹೀಗೆ ಸಾಕಷ್ಟು ಪ್ರಯತ್ನಗಳೊಂದಿಗೆ ಸರಿತಪ್ಪುಗಳನ್ನು ಮಾಡುತ್ತಾ ಮೂಲ ಸಾಮರ್ಥ್ಯಗಳ ಮೇಲೆ ಪ್ರಭುತ್ವವನ್ನು ಪಡೆದುಕೊಳ್ಳುತ್ತದೆ. ಯಾವುದೇ ಜೀವಿ ಅಥವಾ ಮಗು ತನ್ನಲ್ಲಿ ಅಡಗಿರುವ ಚೈತನ್ಯವನ್ನು ಹೊರಹಾಕಿ ಸ್ವಪ್ರಯತ್ನದಿಂದ ಜೀವಿಸಲು ಅಗತ್ಯವಿರುವ ಸಾಮರ್ಥ್ಯಗಳನ್ನು ಪಡೆದುಕೊಳ್ಳುವ ಪ್ರಕ್ರಿಯೆ ಪರಿಸರದಲ್ಲಿ ನಿತ್ಯ ಕಾಣುತ್ತೇವೆ. ಮನೆಯ ವಾತಾವರಣ, ಪರಿಸರ ಹಾಗೂ ಮಾಧ್ಯಮಗಳ ಪ್ರಭಾವದಿಂದ ಮಗು ಶಾಲಾ ಪೂರ್ವದಲ್ಲಿ ಅನೇಕ ಸಾಮರ್ಥ್ಯಗಳ ಪೂರ್ವಾನುಭವವನ್ನು ಪಡೆದುಕೊಂಡಿರುತ್ತದೆ. ಈ ಅನುಭವಗಳ ಕ್ರೋಢೀಕರಣವನ್ನು ಶಾಲಾ ಚಟುವಟಿಕೆಗಳು ಮಾಡಬೇಕು. ಅದು ಸಾಧ್ಯವಾಗಬೇಕಾದರೆ ವಿಶಾಲವಾದ ಶೈಕ್ಷಣಿಕ ನಿರ್ಧಾರಕ್ಕೆ ಅವಕಾಶವಿರುವ ಚೌಕಟ್ಟನ್ನು ರೂಪಿಸುವ ಅಗತ್ಯವಿದೆ. ಅಂತಹ ಒಂದು ಪ್ರಯತ್ನವೇ ಕಲಿಕಾ ಯತ್ನ. ಮಕ್ಕಳೇ ಜ್ಞಾನಗಳನ್ನು ಕಟ್ಕೋಬೇಕು. ಮಕ್ಕಳು ಹೇಗೆ ಜ್ಞಾನವನ್ನು ಕಟ್ಕೋಬೇಕು? NCF 2005 ಅದೇ ಅಂಶಗಳನ್ನು ಹೇಳ್ತಾರೆ. ಮಕ್ಕಳು ಜ್ಞಾನವನ್ನು ಶಾಲೆಯ ಒಳಗಡೆ ಇರತಕ್ಕಂತಹ ಜ್ಞಾನಕ್ಕಿಂತ ಶಾಲೆಯ ಹೊರಗಡೆ ಹೆಚ್ಚು ಜ್ಞಾನವನ್ನು ಮಕ್ಕಳು ಪಡಿಬೇಕು ಎಂಬತಕ್ಕಂಥ ಅಂಶವನ್ನು, ಅಂದರೆ ಒಳ್ಳೆಯ ವಾತಾವರಣವನ್ನು ಆ ಥರ ಸೃಷ್ಟಿ ಮಾಡಬೇಕು ಕಲಿಕೆಗೆ ಅಂತ. ಸರ್ಕಾರಿ ಶಾಲೆಗಳಲ್ಲಿ NCF 2005ಗೆ ಪೂರಕವಾಗಿ ಈ ಮಾದರಿಗಳನ್ನು 2005ರಲ್ಲಿನೇ ಪ್ರಜಾಯತ್ನದವರು ಈ ಕಾನ್ಸೆಪ್ಟ್ಗಳನ್ನು ಇಟ್ಕೊಂಡು ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗನ್ನು ತರೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಇದು ಒಂದು ವಿನೂತನ ಕಾರ್ಯಕ್ರಮ. ಇಲ್ಲಿ ಮಕ್ಕಳ ಸ್ವ ಅನುಭವಗಳ ಮೂಲಕ ಕಲಿಕಾ ಅನುಭವಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಅತ್ಯಂತ ಸಮರ್ಪಕವಾಗಿರ್ತಕ್ಕಂಥ ವಿಧಾನ ಇದಾಗಿದೆ. ಮಕ್ಕಳು ಏನು ಕಲಿಯುತ್ತಾರೆ ಎಂಬುದರ ಬದಲಾಗಿ ಹೇಗೆ ಕಲಿಯುತ್ತಾರೆ ಎಂಬುದರ ಮೇಲೆ ಗಮನ ಕೇಂದ್ರಿತವಾದ ದೃಷ್ಟಿಕೋನವನ್ನು ಅಭಿವೃದ್ಧಿಪಡಿಸುವ ಪ್ರಯತ್ನ ಇದಾಗಿದೆ. ಒಂದು ಮಗು ಏನು ಮಾಡ್ತದೆ, ಫಸ್ಟಿಗೆ ಶಾಲೆಗೆ ಬರೋಕ್ಕಾರೆ ಹೆದರಿಕೆ ಇರ್ತದೆ. ಟೀಚರ್ ಅಂದರೆ ಹೊಡಿತಾರೆ, ಆಮೇಲೆ ಅಂಥ ಭಯ ಭಾಳ ಇರುತ್ತೆ. ಬರೆಸ್ತಾರೆ, ನಮಗೆ ಆಗ್ಲೆಲ್ಲ ತಿದ್ದಿಸ್ತಾರೆ ಅನ್ನೋ ಒಂದು ಭಯ ಇರುತ್ತೆ. ಆದರೆ ಈ ಇದರಲ್ಲಿ ಆ ಭಯ ಹೋಗುತ್ತೆ ಸರ್. ಕಲಿಕಾಯತ್ನದಲ್ಲಿ ಮಕ್ಕಳು ಇಷ್ಟೇ ಕಲಿಬೇಕು, ಇದನ್ನೇ ಕಲಿಬೇಕು, ಹಿಂಗೆ ಕಟ್ ಮಾಡಬೇಕು, ಇದನ್ನೇ ಕಂಠಪಾಠ ಮಾಡಬೇಕು, ಇದನ್ನ ಓದ್ಕೊಂಬರಬೇಕು ಅನ್ನೋದು ಏನೂ ಇರೋಲ್ಲ ಸರ್. ಹಾಗಾಗ್ಬಿಟ್ಟು ಮಕ್ಕಳಿಗೆ ನಾವು ಫ್ರೀ ಆಗಿಬಿಡ್ತೀವಿ. ಮಕ್ಕಳು ಸ್ವತಂತ್ರವಾಗಿ ಕಲಿತಾರೆ. ಆಮೇಲೆ ಒಬ್ಬರನ್ನೊಬ್ಬರು ಪರಸ್ಪರ ಹೊಂದಾಣಿಕೆಯಿಂದ ಕಲಿಯಲಿಕ್ಕೆ ಪ್ರಾರಂಭ ಮಾಡ್ತಾರೆ ಸರ್. ಮೊದಲು ಕೇವಲ ಲೆಕ್ಚರಿಂಗ್ ಮೆಥಡ್ ಅಷ್ಟೇ ಮಾಡಿಬಿಟ್ಟು ಮಕ್ಕಳಿಗೆ ಗೃಹಪಾಠಗಳನ್ನು ಕೊಡ್ತಾಯಿದ್ರು. ಈಗ ಅಲ್ಲಿ ಬರುವಂಥ ಸಮಸ್ಯೆಗಳನ್ನು ಅಲ್ಲಿಯೇ ಆ ಮಕ್ಕಳಿಂದನೇ ಗುರುತಿಸಿ ಆ ಮಕ್ಕಳಿಂದನೇ ಪರಿಹಾರ ಮಾಡಿ ಆ ಮಕ್ಕಳು ತಾವೇ ಸ್ವತಃ ಆ್ಯಕ್ಟಿವಿಟಿಯಿಂದ ಇರುವಂತಹ ಒಂದು ಶಿಕ್ಷಣವನ್ನು ಕಲಿಕಾ ಯತ್ನದಿಂದ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಮಗು ತನ್ನ ಸಾಮರ್ಥ್ಯ ಏನಿದೆ ಅದನ್ನು ಮೀರಿ, ಅಂದರೆ ಆ ವಯಸ್ಸಿನ ಸಾಮರ್ಥ್ಯ ಏನಿರುತ್ತೆ ಕಲಿಬೇಕು ಅಂತಕ್ಕಂಥದ್ದು, ಅದನ್ನು ಮೀರಿ ಇಲ್ಲಿ ಕಲೀಲಿಕ್ಕೆ ಅವಕಾಶ ಇದೆ. ಬಾದಾಮಿ ಗುಹೆ ನೋಡಲಕ್ಕೆ ಶಿಕ್ಷಣದಲ್ಲಿ ಗುಣಾತ್ಮಕ
ದೃಷ್ಟಿಕೋನವನ್ನು ಅಭಿವೃದ್ಧಿಪಡಿಸುವಂಥ ಒಂದು ಕಾರ್ಯಕ್ರಮ ಆಗಿ ಕಲಿಕಾಯತ್ನ ಅಂತ ಒಂದು ಕಾರ್ಯಕ್ರಮ ಅನುಷ್ಠಾನ ಮಾಡಿದ್ದೀವಿ. ಪ್ರಜಾಯತ್ನ ಮತ್ತು ಸರ್ವಶಿಕ್ಷಣ ಅಭಿಯಾನದ ಸಹಯೋಗದಲ್ಲಿ ಮೌಲ್ಯಮಾಪನ ಮತ್ತು ಸಂಶೋಧನೆ ಎಂಬ ಒಂದು ಕಾರ್ಯಕ್ರಮದ ಮಧ್ಯವರ್ತಿಯ ಅಡಿಯಲ್ಲಿ ಪೈಲಟ್ ಪ್ರಾಜೆಕ್ಟ್ ಆಗಿ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಬೆಳಿಕೆರೆ ಕ್ಲಸ್ಟರ್ನಲ್ಲಿ 2005ರಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಆಯಿತು. ಪೂರ್ವ ನಿರ್ಧರಿತ ಪಠ್ಯಕ್ರಮ ಚೌಕಟ್ಟಿನಿಂದ ಮುನ್ನಡೆದು ಮಕ್ಕಳಲ್ಲಿ ಅಡಗಿರುವಂಥ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಆಶಯದಿಂದ ಈ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಈ ಪ್ರಕ್ರಿಯೆಯಲ್ಲಿ 3 ಹಂತದಲ್ಲಿ ಕಲಿಕೆ ನಡೀತಾ ಹೋಗುತ್ತೆ. ಒಂದು ಇಡೀ ಗುಂಪು, ಎರಡನೇದು ಕಲಿಕಾ ಗುಂಪು, ಮೂರನೇದು ವೈಯಕ್ತಿಕ ಅಭ್ಯಾಸ ಅಂತೇಳಿ. ಪ್ರತಿಯೊಂದು ಮಕ್ಕಳಿಗೂ ಒಂದೊಂದು ಪೂರ್ವಜ್ಞಾನ ಇರುತ್ತೆ. ಆ ಪೂರ್ವಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯವಾಗಿ ಅವರಿಗೆ ತುಂಬ ನಿಯರ್ ಆಗಿರ್ತಕ್ಕಂಥ ವಿಷಯಗಳನ್ನು ಕಾನ್ಸೆಪ್ಟಾಗಿ ತಗೋತೀವಿ ನಾವು ಪ್ರತಿ ತಿಂಗಳು. ಆ ತಿಂಗಳಿಗೆ ಅವಶ್ಯಕವಾಗಿರ್ತಕ್ಕಂಥ ಅಥವಾ ಆ ತಿಂಗಳಿಗೆ ಮಗು ಫೀಲ್ ಮಾಡ್ತಕ್ಕಂಥ ಒಂದು ವಿಷಯ ವಸ್ತುವನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಸಮಷ್ಟಿಯಲ್ಲಿ ಬರ್ತಕ್ಕಂಥ ಎಲ್ಲ ಶಿಕ್ಷಕರು ಚರ್ಚಿಸಿ ಬೇಕಾಗಿರ್ತಕ್ಕಂಥ ಪರಿಕಲ್ಪನೆಗಳನ್ನು ರೆಡಿ ಮಾಡ್ಕೊಳ್ತೀವಿ ಸರ್. ನಮ್ಮದು ಗಜಪುರ ಊರು ಐತಲ್ಲ, ಯಾವ ತಾಲೂಕಿಗೆ ಸೇರುತ್ತೆ? ಮೊದಲನೇದಾಗಿ ಇಡೀ ಗುಂಪು ಅಂತೇಳಿ ಪ್ರಾರಂಭ ಮಾಡ್ತೀವಿ. ಮೊನ್ನೆ ನಾವು ಹೋದ ತಿಂಗಳ ಹೋಗ್ಬಂದ್ವಲ್ಲ, ಎಲ್ಲಿಗೆ ಹೋಗ್ಬಂದ್ವಿ? ಪೀಠಿಕೆ ಥರ ನಾವು ಮಕ್ಕಳಿಗೆ ತಿಳಿದಿರ್ತಕ್ಕಂಥದ್ದನ್ನೇ ಹೇಳಿಸ್ಕೊತ ಹೋಗ್ತೀವಿ. ಮತ್ತೆ ಅದಕ್ಕೆ ರಕ್ಷಣೆ ಏಳಿ ಏಳಿ ಮಕ್ಕಳೇ ವೃತ್ತದಲ್ಲಿ ನಿಲ್ಲುವ ಹಾಡನೋ ಕಥೆನೋ ಒಂದು ಚಟುವಟಿಕೆನ ಪ್ರಾರಂಭದಲ್ಲಿ ಮಾಡಿಸ್ತೀವಿ. ಕಲ್ಲಿನಕೋಟೆ. ಹನುಮಂತ, ನೀನು ಯಾವ್ದಾದ್ರು ನೋಡಿದೀಪ? ಕಲ್ಲಿನ ರಥ. ಕಲ್ಲಿನ ರಥ ಎಲ್ಲಿದೆ ಅದು? ಹಂಪಿಯಲ್ಲಿ. ಹಂಪಿಯಲ್ಲಿದೆ. ಪ್ರಶ್ನೆಗಳ ಮೂಲಕ ಚರ್ಚೆ ಸಾಗುತ್ತೆ. ಮಗು ತನಗೆ ತಿಳಿದ ವಿಷಯವನ್ನು ವ್ಯಕ್ತಪಡಿಸ್ತಾ, ನಾವು ಹೇಳಿದ ವಿಷಯವನ್ನು ಕೇಳ್ತಾ ಅನುಭವವನ್ನು ಕಟ್ಕೊಳ್ತಾ ಹೋಗುತ್ತೆ. ಪರಿಕಲ್ಪನೆಗೆ ತಕ್ಕಂತೆ ಶಿಕ್ಷಕರು ಮಕ್ಕಳ ಕಲಿಕೆಯನ್ನು ಹೆಚ್ಚು ಪ್ರಸ್ತುತಗೊಳಿಸುವಂತಹ ಸ್ಥಳೀಯ ಸಂಪನ್ಮೂಲವನ್ನು ಬೋಧನಾ ಕಲಿಕಾ ಸಾಮಗ್ರಿಯಾಗಿ ಬಳಸಿಕೊಳ್ಳುತ್ತಾರೆ. ಈ ಸಂಪನ್ಮೂಲಗಳು ಮಕ್ಕಳ ಬದುಕಿಗೆ ವಿಷಯ ವಸ್ತುವನ್ನು ಸಂಬಂಧೀಕರಿಸಲು ನೆರವಾಗುತ್ತವೆ. ಹೀಗಾಗಿ ಜೀವನ ಸಂಬಂಧಿ ಕಲಿಕಾ ಅನುಭವ ಸಾಧ್ಯವಾಗುತ್ತದೆ. ಗಣಿತ ಕೂಡ ಅದ್ರ ಜೊತೆಗೆ ಆ್ಯಡ್ ಮಾಡ್ಬೋದು, ಆಮೇಲೆ ಇಂಗ್ಲೀಷ್ ಕೂಡ ಆ್ಯಡ್ ಮಾಡ್ಬೋದು. ಒಟ್ಟು ಸಮಗ್ರವಾದ ಕಲಿಕೆಯನ್ನು ನೀಡಬಹುದು ಈ ಪ್ರಕ್ರಿಯೆಯಲ್ಲಿ. ಎಷ್ಟು ಹಣ್ಣು ತಿಂದು ಹೋಗ್ಬಿಟ್ಟವ? 25. 100 ಹಣ್ಣಿನಲ್ಲಿ 25 ಹಣ್ಣು ತಿಂದು ಹೋದ್ರೆ ಗಿಡದಲ್ಲಿ ಎಷ್ಟು ಹಣ್ಣುಗಳು ಉಳಿದು? ಯಾರು ಹೇಳಪ್ಪ? ಎಷ್ಟು? 75. ಒಬ್ರಿಗಿಂತ ಒಬ್ರಿಗೆ ನೋಡಿ ಉತ್ತರನ ಇನ್ನೂ ಚೆನ್ನಾಗಿ ಹೇಳಬೇಕು ಅಂತ ತುಂಬ ಚೆನ್ನಾಗಿ ಉತ್ತರ ನೀಡ್ತಾರೆ. 1 ಕಿಲೋಮೀಟರ್ಗೆ 5 ರೂಪಾಯಿ ಅಂತ ಲೆಕ್ಕ ಹಾಕೊಂಡ್ರು 100 ಕಿಲೋಮೀಟರ್ ದುಡ್ಡು ಎಷ್ಟು? ಹಾಗಾದ್ರೆ ನಾವು ಈಗ ಇಡೀ ಗುಂಪನ್ನು ಮುಗಿಸ್ಕೊಂಡು ಕಲಿಕಾ ಗುಂಪಿಗೆ ಹೋಗೋಣ. ಹಾಂ, ಈಗ ನೀವು ಕೂತಲ್ಲೇ ಕೂತಿರ್ರಿ, ನಾನು ಕಲಿಕಾ ಗುಂಪುಗಳನ್ನು ಮಾಡಿಸ್ತೀನಿ. ಆವಾಗ ಆ ನಂಬರ್ ಪ್ರಕಾರ ಆ ಗುಂಪಿನ ಮೆಂಬರ್ಸು ಬಂದ್ಬಿಡ್ರಿ. ಹಾಗಾದರೆ ನಾವು ಈಗ ಇಡೀ ಗುಂಪನ್ನು ಮುಗಿಸ್ಕೊಂಡು ಕಲಿಕಾ ಗುಂಪಿಗೆ ಹೋಗೋಣ. ಹಾಂ. ಇಡೀ ಗುಂಪಿನಲ್ಲಿ ಪರಿಕಲ್ಪನೆಗಳ ಬಗ್ಗೆ ಕುತೂಹಲ ಕೆರಳಿಸಿದ ನಂತರ ಮಕ್ಕಳು ಚಿಕ್ಕ ಚಿಕ್ಕ ಗುಂಪುಗಳಾಗಿ ಆ ಪರಿಕಲ್ಪನೆಗೆ ಸಂಬಂಧಿಸಿದಂತೆ ಹೆಚ್ಚಿನ ವಿಷಯವನ್ನು ಸ್ವತಃ ಅನ್ವೇಷಿಸಲು ಅನುಕೂಲ ಕಲ್ಪಿಸುತ್ತಾರೆ. ಕಲಿಕಾ ಗುಂಪಿನಲ್ಲಿ ಅವ್ರ ಮಕ್ಕಳು ಇಡೀ ಗುಂಪಲ್ಲಿ ತಿಳಿದಂಥ ವಿಷಯದ ಮೇಲೆ ಪ್ರಶ್ನೆಗಳನ್ನು ಮಕ್ಕಳಿಗೆ ಕೊಡ್ತೀವಿ. ನೀವು ಹಣ್ಣುಗಳು, ತರಕಾರಿಗಳು, ಆಮೇಲೆ ಧಾನ್ಯಗಳ ಹೆಸರನ್ನ
ಚಟುವಟಿಕೆ ಇರೋ ರೀತಿ, ಏನಾದರೂ ಮಾದರಿಗಳನ್ನು ಮಾಡೋ ರೀತಿ, ತಮ್ಮ ಅನುಭವವನ್ನು ವ್ಯಕ್ತಪಡಿಸೋ ರೀತಿಯಲ್ಲಿ ಪ್ರಶ್ನೆಗಳನ್ನು ತಯಾರು ಮಾಡಿ ಕೊಡ್ತೀವಿ. ಒಂದೇ ಗುಂಪಿನ ಹೆಸರೇನು? ಗುಲಾಬಿಗೆ ಏನಪ್ಪ ಅಂತಂದ್ರೆ ಪ್ರಾಣಿಗಳ ಹೆಸರುಗಳನ್ನ ಪಟ್ಟಿ ಮಾಡು. ಪ್ರಾಣಿಗಳ ಬಗ್ಗೆ ಏನಾದರೂ ಆ ದಿನ ಚರ್ಚೆ ಮಾಡಿದರೆ ಕಾಡು ಪ್ರಾಣಿಗಳನ್ನು ಚರ್ಚಿಸಿ ಬರೆಯಿರಿ ಅಂತ ಒಂದು ಗುಂಪಿಗೆ ಕೊಟ್ಟರೆ, ಇನ್ನೊಂದು ಗುಂಪಿಗೆ ನಾವು ಏನು ಮಾಡ್ಬೋದು ಅಂದರೆ, ನಿಮ್ಮ ಊರಿನಲ್ಲಿ ಮನೆಗಳಿಗೆ ಭೇಟಿ ಕೊಟ್ಟು ಸಾಕು ಪ್ರಾಣಿಗಳನ್ನು ಸಮೀಕ್ಷೆ ಮಾಡಿಕೊಂಡು ಬನ್ನಿ ಅಂತೇಳಿ ಒಂದು ಹಾಳೆಯಲ್ಲಿ ನಾಯಿ, ಕೋಳಿ, ಕುರಿ, ಕುದುರೆ ಅವುಗಳ ಒಂದು ಸಾಕು ಪ್ರಾಣಿಗಳ ಹೆಸರುಗಳನ್ನು ಬರೆದು ಭಾಗ ಮಾಡಿ ಅಲ್ಲಿ ಸಮೀಕ್ಷೆಯನ್ನು ಮಾಡಲಿಕ್ಕೆ ಕೂಡ ಕಳಿಸ್ಬೋದು. ವಿಭಿನ್ನ ವಯೋಮಾನದ ಹಾಗೂ ವಿಭಿನ್ನ ಸಾಮರ್ಥ್ಯಗಳ ವಿದ್ಯಾರ್ಥಿಗಳಿಂದ ಕೂಡಿರುವ ಈ ಕಲಿಕಾ ಗುಂಪುಗಳಲ್ಲಿ ವಿದ್ಯಾರ್ಥಿಗಳು ಪರಸ್ಪರ ಸ್ಪರ್ಧಿಗಳಾಗದೆ ಒಬ್ಬರಿಗೊಬ್ಬರು ಕಲಿಕಾ ಅನುಭವಗಳನ್ನು ಹಂಚಿಕೊಳ್ಳುವ ಮೂಲಕ ಪರಸ್ಪರ ಬೆಂಬಲ ನೀಡುತ್ತಾರೆ. ಅವರಿಗೆ ಗೊತ್ತಿಲ್ಲದಿರೋ ಮಾಹಿತಿಯನ್ನು ಸಂಗ್ರಹಿಸುತ್ತಾರೆ. ಒಟ್ಟಿನಲ್ಲಿ ತಮ್ಮದೇ ಆದ ವೇಗ ಮತ್ತು ಶೈಲಿಯಲ್ಲಿ ಪರಿಕಲ್ಪನೆಗಳನ್ನು ಶೋಧಿಸುತ್ತಾರೆ. ಇದರಲ್ಲಿ ಮಕ್ಕಳು ಸ್ವತಃ ಚಿತ್ರ ಬರೀತಾರೆ, ಬಣ್ಣಗಳನ್ನು ತುಂಬ್ತಾರೆ, ಆಮೇಲೆ ಎಷ್ಟೊಂದು ಹೊಸ ಹೊಸ ವಿಷಯಗಳನ್ನು ಕೇಳಿ ತಿಳ್ಕೊತಾರೆ. ಆಮೇಲೆ ಸಮೀಕ್ಷೆಗಳನ್ನು ಮಾಡೋ ಮೂಲಕ ಅನೇಕರಿಗೆ ಪ್ರಶ್ನಿಸುವಂತಹ ಕೌಶಲ್ಯ ಕೂಡ ಅವರಲ್ಲಿ ಬೆಳೆಯುತ್ತೆ. ಆಮೇಲೆ ಸ್ವತಃ ಆ ಮಕ್ಕಳು ಯಾವುದೇ ಚಿತ್ರವನ್ನು ನೋಡಿದರೂ ಅದ್ರ ಬಗ್ಗೆ ವಿಮರ್ಶೆ ಮಾಡ್ತಾರೆ. ಅದನ್ನು ವೀಕ್ಷಣೆ ಮಾಡಿಬಿಟ್ಟು ಅದರಲ್ಲಿ ಏನೇನಿದೆ ಅದನ್ನು ಪ್ರತಿಯೊಂದು ಮಾಹಿತಿಯನ್ನು ಕೂಡ ತಿಳ್ಕೊಂಡು ಅವ್ರಿಗೆ ಗೊತ್ತಿಲ್ಲದೆ ಇದ್ರೆ ನಮ್ಮಿಂದನೂ ಕೇಳಿ ತಿಳ್ಕೊತಾರೆ. ಶಿಕ್ಷಕರು ಪ್ರತಿಯೊಂದು ಗುಂಪಿಗೆ ಹೋಗಿ ಮಕ್ಕಳು ಭಾಗವಹಿಸುವಿಕೆ ಮತ್ತು ಕಾರ್ಯಚಟುವಟಿಕೆಗಳನ್ನು ಅವಲೋಕಿಸಿ ಪ್ರತಿ ವಿದ್ಯಾರ್ಥಿಯ ವಿಭಿನ್ನ ಆಸಕ್ತಿ ಮತ್ತು ಸಾಮರ್ಥ್ಯವನ್ನು ಆಧರಿಸಿ ಮಾರ್ಗದರ್ಶನ ಮತ್ತು ಇಮ್ಮಾಹಿತಿ ಒದಗಿಸುವ ಮೂಲಕ ಮಕ್ಕಳು ಪರಿಣಾಮಕಾರಿಯಾಗಿ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳುವಂತೆ ನೋಡುತ್ತಾರೆ. ಕಲಿಕಾ ಗುಂಪಿನೊಳಗೆ ಚರ್ಚಿಸಿ ಬರೆಯಿರಿ, ಸಮೀಕ್ಷೆ ಮಾಡಿರಿ, ಇಂಥ ಕ್ರಿಯೆಗಳನ್ನು ಕೊಟ್ಟಾಗ ಅವು ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ ನಮ್ಮನ್ನು. ಆವಾಗ ನಾವು ತಬ್ಬಿಬ್ಬ ಆಗಬೇಕಾಗುತ್ತೆ, ನಾವು ತಡೆಯಾರಾಗಲೇ ಹೋಗಬೇಕಾಗುತ್ತೆ. ಮಕ್ಕಳು ತಮ್ಮ ಗುಂಪಿನಲ್ಲಿ ಚರ್ಚಿಸಿ ಕ್ರೋಢೀಕರಿಸಿದ ಅಂಶಗಳನ್ನು ಇಡೀ ಗುಂಪಿಗೆ ಪ್ರಸ್ತುತಪಡಿಸುತ್ತಾರೆ. ಈ ಸಂದರ್ಭದಲ್ಲಿ ಬೇರೆ ಗುಂಪಿನ ಮಕ್ಕಳು ತಮಗೆ ಅರ್ಥವಾಗದಿರುವ ವಿಷಯಗಳನ್ನು ಪ್ರಶ್ನಿಸುವ ಮೂಲಕ ಸ್ಪಷ್ಟಪಡಿಸಿಕೊಳ್ಳುತ್ತಾರೆ, ಅಲ್ಲದೆ ಹಿಮ್ಮತಿ ನೀಡುತ್ತಾರೆ. ಈಗ ಕಲಿಕಾ ಗುಂಪಲ್ಲಿ 5th ಸ್ಟ್ಯಾಂಡರ್ಡ್ ಒಂದು ಮಗು ಓದ್ತಾ ಇದ್ದರೆ 4th ಸ್ಟ್ಯಾಂಡರ್ಡ್ ಮಗು ಬರಿತಾ ಇರ್ತದೆ ಸರ್. ಅಕಸ್ಮಾತ್ ಒಂಚೂರು ತಪ್ಪು ಬರೆದ್ರೆ, ಇದು ತಪ್ಪು ಮಾಡಿದ್ಯಾ, ಇಲ್ಲಿ ಕೊಂಬಿಳಿ ಕೊಡಬೇಕು, ಎತ್ವ ಕೊಡಬೇಕು, ದೀರ್ಘ ಕೊಡಬೇಕು ಅಂತ ಎಲ್ಲ ಮಕ್ಕಳು ಅವ್ರು ಸಜೆಷನ್ ಕೊಡ್ತಾರೆ ಸರ್. ಆ ಮಕ್ಕಳೇ ಮಾಡೋವಂಥ ಕೆಲಸ ಇಲ್ಲಿ ಮಕ್ಕಳೇ ಮಾಡ್ತಾರೆ, ಆದರೆ ಶಿಕ್ಷಕರು ಹೆಚ್ಚಿನ ಕೆಲಸ ಅಲ್ಲಿ ಮಾಡೋದಿಲ್ಲ. ಅವರಿಗೆ ನಾವು ಗೈಡೆನ್ಸ್ ಮಾಡ್ತೀವಿ ಅಷ್ಟೇ. ಮಧ್ಯಾಹ್ನದ ಅವಧಿಯಲ್ಲಿ ವೈಯಕ್ತಿಕ ಅಭ್ಯಾಸ ಅಂತಂದೇಳಿ ನಾವು ಮಾಡ್ತೀವಿ. ಆ ಬೆಳಗ್ಗಿನ ಚರ್ಚೆಯಲ್ಲಿ ಕಲಿಕಾ ಗುಂಪಿನಲ್ಲಿ ಇರೋ ಅಂಶಗಳನ್ನೇ ಅವರು ಕಲಿಯೋ ರೀತಿಯಲ್ಲಿ ಅಭ್ಯಾಸ ಮಾಡಿಸ್ತಾ ಹೋಗ್ತೀವಿ.
ಮಕ್ಕಳು ಪ್ರಸ್ತಾಪಿಸಿದ ವಿಷಯವನ್ನು ಆಧರಿಸಿ ಮಕ್ಕಳ ಕಲಿಕಾ ಹಂತಕ್ಕೆ ಪೂರಕವಾದ ಚಟುವಟಿಕೆಗಳನ್ನು ಕೊಡುವ ಮೂಲಕ ಮಕ್ಕಳು ವೈಯಕ್ತಿಕ ಅಭ್ಯಾಸದಲ್ಲಿ ತೊಡಗಿಸುತ್ತಾರೆ. ವಿಕಸನದ ಹಾದಿಯಲ್ಲಿರೋರು, ಆಸಕ್ತಿ ಉಳ್ಳವರು, ತೊಡಗಿಸಿಕೊಂಡವರು, ಸ್ವಯಂ ನಿರ್ದೇಶಿತ ಉಳ್ಳವರು ಅಂತಿರ್ತಾರೆ. ವಿಕಸನ ಹಾದಿಯಲ್ಲಿರ್ತಕ್ಕಂಥ ಮಕ್ಕಳು ಅಂದರೆ ಇನ್ನೂ ಅವರು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೇಕಾಗಿರೋ ಮಕ್ಕಳು ಅಂತೇಳಿ ಅರ್ಥ. ವಿಕಸನ ಹಾದಿಯಲ್ಲಿ ಇರುವವರಿಗೆ ಅಕ್ಷರಗಳ ಕಲಿಕೆ ಆಗುತ್ತೆ. ಆ ಅಕ್ಷರಗಳನ್ನು ಓದೋದು ಬರೆಯೋ ರೀತಿ ಹೇಳ್ತೀವಿ. ಅಕ್ಷರ ಗೊತ್ತಿಲ್ಲದೆ ಇದ್ರೆ ಅವ್ರು ಅಕ್ಷರನೇ ಕಲಿಬೋದು. ಆ ಮಗು ಅವರಿಗೆ ಯಾವ ಅಡೆತಡೆ ಒತ್ತಡಗಳಿಲ್ಲ. ಅಕ್ಷರ ಬರುವವರೆಗೆ ಅವನಿಗೆ ಕನ್ಫರ್ಮ್ ಆಗುವವರೆಗೂ ಪದ ಮಾಡ್ತೀನಿ ಅನ್ನೋ ಆತ್ಮಸ್ಥೈರ್ಯ ಬಂದಾಗ ಆ ಮಗುವಿಗೆ ನಾವು ಪದಕ್ಕೆ ತರ್ತೀವಿ. ಮಗ್ಗಿಗಳನ್ನು ಕಲಿಸ್ತಕ್ಕಂಥದ್ದಾಗಿರ್ಬೋದು, ಸಂಖ್ಯೆಗಳನ್ನು ಕಲಿಸ್ತಕ್ಕಂಥದ್ದಾಗಿರ್ಬೋದು, ಅಥವಾ ಸರಳ ಲೆಕ್ಕಗಳನ್ನು ಮಾಡಿಸ್ತಕ್ಕಂಥದ್ದು ಇವನ್ನು ಮಾಡಿಸ್ತೀವಿ ಸರ್. ಅಂದರೆ ಮಿನಿಮಮ್ಮು ಕೂಡ ಲೆಕ್ಕ, ಕಳೆಯ ಲೆಕ್ಕ, ಬರವಣಿಗೆ ಬರೀತಕ್ಕಂಥದ್ದು, ಪದ ರಚನೆ ಮಾಡ್ತಕ್ಕಂಥದ್ದು, ಇಂಥವನ್ನೆಲ್ಲ ವಿಕಸನ ಹಾದಿಯಲ್ಲಿ ನಾವು ಗುರ್ತು ಮಾಡ್ಕೊತೀವಿ. ಆಸಕ್ತಿ ಉಳ್ಳವರಂದರೆ ಅದರ ಬಗ್ಗೆ ಸ್ವಲ್ಪ ಗೊತ್ತಿದೆ, ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂತೇಳಿ ಆಸಕ್ತಿ ಉಳ್ಳವರಿಗೆ ಆ ಅಕ್ಷರಗಳಿಂದ ಪದಗಳ ರಚನೆ ಮಾಡೋದು, ಆ ಒಂದು ಪದವನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಮುಂದೆ ಮಗು ಏನಾದರೂ ಒಂದು ವಾಕ್ಯವನ್ನು ರಚನೆ ಮಾಡ್ತಕ್ಕಂಥದ್ದು, ಗುಣಾಕಾರ, ಭಾಗಾಕಾರ ಲೆಕ್ಕಗಳನ್ನು ಮಾಡ್ತಕ್ಕಂಥದ್ದು ಇವನ್ನೆಲ್ಲ ಹೇಳ್ತಾ ಹೋಗ್ತೀವಿ. ತೊಡಗಿಸಿಕೊಂಡವರಂದರೆ ಅವರು ಒಂದು 100ಕ್ಕೆ 70% ವಿಚಾರವನ್ನು ತಿಳ್ಕೊಂಡಿದ್ದಾರೆ, ಅವ್ರಿಗೆ ಇನ್ನೂ ವಿಚಾರ ತಿಳಿಸ್ಬೇಕಂತೇಳಿ ಗುಣಾಕಾರ, ಭಾಗಾಕಾರ, ಮುಂದೆ ಹೋಗ್ತಕ್ಕಂಥ ಲೆಕ್ಕಗಳು, ಲಾಭ ನಷ್ಟ ಅಂತ ಲೆಕ್ಕ ಮಾಡ್ತಕ್ಕಂಥ ಹುಡುಗರು. ಟಿಪ್ಪಣಿಗಳನ್ನು ಬರೀತಕ್ಕಂಥದ್ದು, ಆಮೇಲೆ ವಾಕ್ಯ ರೂಪದಲ್ಲಿ ಬರೀತಕ್ಕಂಥದ್ದು, ವಿವರಣೆ ಮಾಡ್ತಕ್ಕಂಥದ್ದು, ವಾಕ್ಯ ರೂಪದ ಲೆಕ್ಕಗಳನ್ನು ಹಾಕೋದು, ಚಿತ್ರ ಬಿಡಿಸೋದು, ಈ ರೀತಿಯ ಕೆಲಸಗಳನ್ನು ಕೊಡ್ತೇವೆ. ಸ್ವಯಂ ನಿರ್ದೇಶಿತ ಮಕ್ಕಳು ಅಂದರೆ ಅವರಿಗೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರೇ ಸ್ವತಃ ಒಂದು ಯಾವುದೇ ಚಟುವಟಿಕೆಯನ್ನು ಕೊಟ್ಟರು ಮಾಡುವಂಥ ಮಕ್ಕಳು. ನಾವು ಇಡೀ ಗುಂಪಿನಲ್ಲಿ ಏನಾದರೂ ಪಾಠ ಮಾಡಿರ್ತೀವಲ್ಲ, ಆ ಪಾಠವನ್ನು ಕೇಳಿರ್ತಕ್ಕಂಥದ್ದನ್ನೇ ಟಿಪ್ಪಣಿ ರೂಪದಲ್ಲಿ ಬರೀತಕ್ಕಂಥದ್ದು ಇರ್ಬೋದು, ಅಥವಾ ಲೆಕ್ಕ ಮಾಡ್ತಕ್ಕಂಥದ್ದು ಇರ್ಬೋದು. ತಾವೇ ಸ್ವತಃ ಹುಡುಕಿ ವ್ಯಕ್ತಿ ಚಿತ್ರಗಳನ್ನು ಬರೀತಕ್ಕಂಥದ್ದು ಅವನ್ನೆಲ್ಲ ನಾವು ಮಾಡ್ತಾ ಹೋಗ್ತೀವಿ. ವಿಷಯದ ಕುರಿತು ಪ್ರಬಂಧ ಬರಿತೀನಿ, ಟಿಪ್ಪಣಿ ಬರಿತೀನಿ, ಅದನ್ನು ಓದ್ತೀನಿ, ನಾನೇ ಎಲ್ಲನೂ ಮಾಡಬಲ್ಲೆ ಅನ್ನೋ ಮಟ್ಟಕ್ಕೆ ಸ್ವಯಂ ನಿರ್ದೇಶ ಹಂತದಲ್ಲಿ ಮಕ್ಕಳು ಬರ್ತವೆ. ಮಗುವಿನ ಅಭ್ಯಾಸದ ಆಳೆಗಳನ್ನು ಗಮನಿಸಿ ಮುಂದಿನ ಹಂತದ ಕಲಿಕೆಯನ್ನು ತೊಡಗಿಸಿಕೊಳ್ಳಲು ಮೌಖಿಕವಾಗಿ ಮತ್ತು ಲಿಖಿತವಾದ ಮರು ಮಾಹಿತಿ ಒದಗಿಸುತ್ತಾರೆ. ಹೀಗೆ ಒಂದು ದಿನದ ಪ್ರಕ್ರಿಯೆಯಲ್ಲಿ ವಿವಿಧ ಸಾಮರ್ಥ್ಯಗಳನ್ನು ಬೆಳೆಸಿಕೊಳ್ಳಲು ಬೆಂಬಲ ನೀಡುತ್ತಾರೆ. ಮೌಲ್ಯಮಾಪನ ನಿರಂತರವಾಗಿ ನಡಿಬೇಕು. ಅದು ಹೇಗೆಂದರೆ ಮಗು ಕಲಿಕೆಯ ಸಂದರ್ಭದಲ್ಲಿನೇ ಪ್ರತಿನಿತ್ಯನೂ ಅವನೇನು ಸಾಮರ್ಥ್ಯಗಳನ್ನು ಗಳಿಸ್ತಾ ಹೋಗ್ತಾನೆ ಎಂಬತಕ್ಕಂಥದ್ದನ್ನು ಅವರು ಒಂದು ಮಗುವಿನ ಚೈಲ್ಡ್ ಪ್ರೊಫೈಲ್ಸ್ಗಳನ್ನು ಮಾಡೋದ್ರ ಮುಖಾಂತರವಾಗಿ ಆ ಮಗುವಿನ ಪ್ರತಿಯೊಂದು ದಾಖಲೆ ಮಾಡ್ಕೊತ ಹೋಗಿ ಯಾವುದರಲ್ಲಿ ಲರ್ನಿಂಗ್ ಗ್ಯಾಪನ್ನು ಉಂಟು ಮಾಡ್ತದೋ ಅದನ್ನು ತುಂಬಿಕೊಡ್ತಕ್ಕಂಥ ಕೆಲಸಗಳನ್ನು ಇದರೊಳಗಡೆ ಮಾಡುತ್ತಾರೆ. ಮಕ್ಕಳು ತಮ್ಮ ದೈನಂದಿನ ಚಟುವಟಿಕೆಗಳ ಆಳೆಗಳನ್ನು ತಮ್ಮ ಕೃತಿ ಸಂಪುಟದಲ್ಲಿ ಸಂಗ್ರಹಿಸಿಡುತ್ತಾರೆ. ಯಾವುದೇ ಸಂದರ್ಭದಲ್ಲಿ ಅವರ ಬೆಳವಣಿಗೆಯ ಗತಿ ಹಾಗೂ ಶಿಕ್ಷಕರಿಂದ ಪಡೆದುಕೊಂಡ ಮಾರ್ಗದರ್ಶನದ ವಿವರಗಳು ಇಲ್ಲಿ ಲಭ್ಯವಿರುತ್ತವೆ. ಇದು ಎಲ್ಲರ ಪರಿಶೀಲನೆಗೂ ಲಭ್ಯ. ಇದರಲ್ಲಿ ಮಕ್ಕಳ ಕಲಿಕೆಯ ಬೆಳವಣಿಗೆಯನ್ನು ದಾಖಲೀಕರಿಸಿ ಸ್ಥಿರ ಹಾಗೂ ಸಮಗ್ರವಾಗಿ ಕ್ರೋಢೀಕರಿಸಿರುವುದರಿಂದ ಕಾಲಾಂತರದಲ್ಲಿ ಮಕ್ಕಳು ಅಭಿವೃದ್ಧಿಪಡಿಸಿಕೊಂಡ ಸಾಮರ್ಥ್ಯಗಳನ್ನು ಅರ್ಥೈಸಿಕೊಳ್ಳಲು ಕೃತಿ ಸಂಪುಟ ಒಂದು ಶಕ್ತಿಯುತ ಆಧಾರವಾಗಿ ಒದಗಿಸುತ್ತದೆ. ಕೃತಿ ಸಂಪುಟಗಳನ್ನೇನಿಲ್ಲಿ ನಾವು ಅವರು ಮಾಡಿದ್ದಾರೆ, ಅದರಿಂದ ಆ ಪೇರೆಂಟ್ಸಿಗೂ ಮತ್ತು ಶಿಕ್ಷಕರಿಗೂ ಮತ್ತು ಬರ್ತಕ್ಕಂಥ ಯಾರೇ ಬಂದಿರತಕ್ಕಂತಹ ಸಂದರ್ಶಕರಿಗೂ ಕೂಡ ಇದು ಮಂದಟ್ಟಾಗ್ತಾ ಇದೆ. ಈ ಶಾಲೆಯಲ್ಲಿ ಒಂದು ಗುಣಾತ್ಮಕ ತರಗತಿ ನಡೀತಾ ಇದೆ ಮತ್ತು ಮಕ್ಕಳು ಮತ್ತು ಶಿಕ್ಷಕರು ಚಟುವಟಿಕೆಯಿಂದ ಕೂಡಿಕೊಂಡು ಪಾಠ ಮಾಡ್ತಾ ಇದ್ದಾರೆ ಮತ್ತು ಮಕ್ಕಳು ಕಲಿತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತದೆ. ಆ ಫೈಲ್ಗಳನ್ನು ಅವರ ತಂದೆ ಪಾಲಕರಿಗೆ ತೋರಿಸ್ಬಿಟ್ಟು ಅವ್ರ ಅನಿಸಿಕೆಗಳನ್ನು ನೋಡ್ಕೊಂಬರ್ರಿ ಅಂತ ಹೇಳ್ಬಿಟ್ಟು ಅವ್ರವ್ರ ಸೈನ್ಗಳು ಮಾಡಿಸ್ಕೊಂಬರ್ಲಿಕ್ಕೆ ವಾರಕ್ಕೊಂದ್ಸಲ ಮನೆಗೆ ಕಳಿಸ್ತೀವಿ. ಶನಿವಾರ ದಿನ ರೀ 10 ಗಂಟೆಗೆ ಹಂಗೆ ಫೈಲ್ಗಳು ಕಟ್ ಕಳಿಸ್ತಾರೆ ರೀ. ಮನೆಗೆ ಹೋಗಿ ತೋರಿಸ್ತೀವಿ ರೀ. ತೋರಿಸ್ತೇನಂತಂದ್ರಾಗ್ರಿ ತೋರಿಸ್ತೀವಿ. ವಾರ ಫೈಲ್ ತರ್ತಾಳ್ರಿ ಮನೆಗೆ. ಆ ಫೈಲಲ್ಲಿ ಓದೋದಾಗಲಿ ಬರೆಯೋದಾಗಲಿ ಪದ್ಯ ಆಗಲಿ ಯಾವ ಕೂಡ ಸರಿಯಾಗಿರ್ತಾವ್ರಿ. ನಾವನ್ನ ಸಹಿ ಮಾಡಿ ಕಳಿಸ್ತೀವಿ ರೀ. ಆನಂತರ ಆ ವಾರದ ಫೈಲಿನಲ್ಲಿರುವಂಥ ಎಲ್ಲ ಹಾಳೆಗಳನ್ನು ಮತ್ತು ಒಂದು ದೊಡ್ಡ ಫೈಲಿಗೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ಅವರಿಗೆ ಆ ಒಂದು ದಿವಸದ ಕಾರ್ಯಕ್ರಮ ಮುಗೀತದೆ.
ಇಲ್ಲಿ ಪ್ರತಿ ತಿಂಗಳು ಸಮಷ್ಟಿ ಸಭೆ ನಡೆಸ್ತಾರೆ ಸರ್. ಇದ್ರ ಮೂಲಕ ಏನು ಮಾಡ್ಬೋದು, ಅವನ ಅಕ್ಷರಗಳ ಬರವಣಿಗೆ, ಅವನ ಸ್ಪಷ್ಟತೆ ಯಾವ ರೀತಿಯಾಗಿ ಯಾವ ಅಕ್ಷರದಲ್ಲಿ ಹಿಂದಿದ್ದಾನೆ, ಯಾವ ರೀತಿ ಬರೆದಿದ್ದಾನೆ ಎಂಬುದನ್ನು ಬರೆಯುವ ಸಾಮರ್ಥ್ಯವನ್ನು ನೋಡ್ಬೋದು, ಹೆಸರಿಸುವ ಸಾಮರ್ಥ್ಯವನ್ನು ನೋಡ್ಬೋದು, ಪಟ್ಟಿ ಮಾಡುವ ಸಾಮರ್ಥ್ಯವನ್ನು ಕೂಡ ನಾವು ನೋಡಬಹುದು. ನಮ್ಮ ಶಾಲೆಯಲ್ಲಿ ಇದನ್ನು ಮಾಡಿಸಿದ್ದೇವೆ. ವೈಯಕ್ತಿಕ ಯಶಸ್ಸುಗಳನ್ನು ಹಾಗೂ ಸವಾಲುಗಳನ್ನು ಹಂಚಿಕೊಳ್ಳಲು ಇರುವ ವೇದಿಕೆಯೇ ಶಿಕ್ಷಕರ ಸಮಷ್ಟಿ. ತಮ್ಮ ವಿದ್ಯಾರ್ಥಿಗಳು ಹೇಗೆ ಕಲಿಯುತ್ತಿದ್ದಾರೆ ಎಂಬುದನ್ನು ಅರ್ಥೈಸಿಕೊಳ್ಳುವ ನಿಟ್ಟಿನಲ್ಲಿ ಇಲ್ಲಿ ಶಿಕ್ಷಕರು ಸಹಭಾಗಿತ್ವದ ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ಳುತ್ತಾರೆ. ನಮ್ಮ ಹಿಂದಿನ ತಿಂಗಳಲ್ಲಿ ಆಗಿರ್ತಕ್ಕಂತಹ ಕಲಿಕಾ ಚಟುವಟಿಕೆಗಳ ಈ ಮಾಹಿತಿಯನ್ನು ನಾವೆಲ್ಲರೂ ಶೇರ್ ಮಾಡ್ಕೊಳ್ತೀವಿ. ಮಕ್ಕಳಿಂದ ಮಾಡಿಸಿರ್ತಕ್ಕಂಥ ಒಂದು ಚಟುವಟಿಕೆಗಳ ಪೇಪರ್ಗಳನ್ನ ತಂದು ತೋರಿಸೋದ್ರ ಮೂಲಕ ಎಲ್ಲರೂ ತಮ್ಮ ತಮ್ಮ ಅನುಭವ, ತರಗತಿಯ ಅನುಭವಗಳನ್ನ ಹಂಚ್ಕೊಳ್ತಾರೆ. ಈ ನಕ್ಷೆಗಳ ತಯಾರಿಸೋದು ಎಷ್ಟು ಚೆನ್ನಾಗಾಗುತ್ತಂದರೆ ಮಕ್ಕಳಿಗೆ ಪ್ರಶ್ನೆಗಳು ಒಂದು ವಿಷಯಕ್ಕೆ ಪರಿಕಲ್ಪನೆಗೆ ಸಂಬಂಧಪಟ್ಟಂಗೆ ಸುಮಾರು 20-30 ಪ್ರಶ್ನೆಗಳನ್ನು ಕೂತ್ಕೊಂಡು ಅರ್ಧ ಗಂಟೆಯಲ್ಲೇ ರಚನೆ ಮಾಡ್ತಾರೆ. ಆ ಪ್ರಶ್ನೆಗಳ ರಚನೆ ಭಾಳ ಚೆನ್ನಾಗಿ ಮಕ್ಕಳಲ್ಲಿ ಸಾಮರ್ಥ್ಯ ಬೆಳೆಸ್ಬೋದು. ಶಿಕ್ಷಕರು ನನಗಿಂತ ಹಿರಿಯರು ಅನ್ನೋ ಯಾವ ಭೇದ ಭಾವ ಇಲ್ಲದೇ ನನ್ನ ಅನುಭವಗಳನ್ನ ಅವ್ರ ಜೊತೆ ಶೇರ್ ಮಾಡ್ಕೊಂಡು ಅವರಿಂದ ಎಷ್ಟೋ ಒಳ್ಳೊಳ್ಳೆಯ ಒಂದು ಕಲಿಕೆಯನ್ನು ಕಲಿತಾ ಇದ್ದೀನಿ. ಈಗ ನಮಗೇನು ಮೇಡಮ್ ಯಾವ್ಯಾವ ಹಬ್ಬಗಳನ್ನ ಆಚರಿಸ್ತೀವಿ, ಫಸ್ಟಾಗಿ ಹುಡ್ರೆ ಎಲ್ಲ ಹೇಳ್ತಾವಲ್ಲ. ಇನ್ನೊಂದು ಏನಂದರೆ ಒಂದೊಂದು ಹಬ್ಬ ಹೆಂಗೆ ಆಚರಿಸ್ತೀವಿ. ಈಗ ನಾಗರ ಪಂಚಮಿಗೆ ಅದರಾದ ವಿಶೇಷತೆ ಹೇಗೆ ತಮ್ಮ ಸ್ವಂತ ಅನುಭವಗಳ ಆಧಾರದ ಮೇಲೆ ಶಿಕ್ಷಕರು ತಮ್ಮ ಅನುಕೂಲಗಾರಿಕಾ ಕೌಶಲವನ್ನು ಬೆಳೆಸಲು, ನಿರ್ದಿಷ್ಟ ಕಲಿಕಾ ವಾತಾವರಣದಲ್ಲಿ ಉದ್ಭವಿಸುವ ಸವಾಲುಗಳನ್ನು ಎದುರಿಸಲು, ಅವಲೋಕಿಸಲು ಮತ್ತು ಕಲಿಕಾ ಯೋಜನೆಗಳನ್ನು ಆವಿಷ್ಕರಿಸಲು ಹಾಗೂ ಮರುಮಾಹಿತಿಯನ್ನು ಹುಟ್ಟುಹಾಕಲು ಶಿಕ್ಷಕರ ಸಮಷ್ಟಿಯಲ್ಲಿ ಮಾರ್ಗದ ಅಭಿವೃದ್ಧಿಯಾಗುತ್ತದೆ. ಸಮಷ್ಟಿ ಸಭೆಯಲ್ಲಿ ಆ ತಿಂಗಳಿಗೆ ಅವಶ್ಯಕವಾಗಿರ್ತಕ್ಕಂಥ ಒಂದು ಯೋಜನೆ ಪ್ಲ್ಯಾನನ್ನು ರೆಡಿ ಮಾಡ್ತೀವಿ ಸರ್ ನಾವು. ಮಕ್ಕಳಿಗೆ ಇನ್ನೂ ಯಾವ ರೀತಿಯಾಗಿರ್ತಕ್ಕಂಥ ಗುಣಾತ್ಮಕ ಶಿಕ್ಷಣವನ್ನು ಕೊಡಬಹುದು ಅಂತೇಳಿ ಕಾನ್ಸೆಪ್ಟ್ಗಳನ್ನು ರೂಪಣೆ ಮಾಡ್ತಾರೆ. ಮುಂದಿನ ತಿಂಗಳು ಏನು ಕಲಿಸ್ಬೇಕು, ಯಾವುದು ವಿಷಯ ನಮಗೆ ಸರಿಯಾಗಿ ಅನಿಸುತ್ತೆ ಅಂಥ ವಿಷಯವನ್ನು ಮೊದಲು ಆಯ್ಕೆ ಮಾಡಿಕೊಂಡು ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡು ಒಂದು ಪರಿಕಲ್ಪನೆಯನ್ನು ರೂಢಿಸ್ಕೊಂಡು ನಕ್ಷೆಯನ್ನು ಹಾಕ್ಕೊಳ್ತೀವಿ. ಆ ನಕ್ಷೆಯ ಆಧಾರದ ಮೇಲೆ ಕಲಿಕಾ ಫಲಗಳನ್ನು ಬರಿತೀವಿ. ಆ ಕಲಿಕಾ ಫಲಗಳು ಮತ್ತು ಸಾಮರ್ಥ್ಯಗಳನ್ನು ಪಟ್ಟಿ ಮಾಡ್ಕೊಂಡ್ಬಿಟ್ಟು ಆ ಸಾಮರ್ಥ್ಯಗಳಿಗೆ ಅನುಸಾರವಾಗಿ ನಾವು ತರಗತಿ ಚಟುವಟಿಕೆಯಲ್ಲಿ ರೂಪಿಸಬಹುದಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ರೂಪಿಸ್ಕೊಂಡ್ಬಿಟ್ಟು ಅವ್ರನ್ನ ಫಾರ್ಮ್ಯಾಟ್ ಮಾಡಿಬಿಟ್ಟು ಒಂದು ಸಮರ್ಪಕವಾಗಿರ್ತಕ್ಕಂತಹ ಆ ತಿಂಗಳಲ್ಲಿ ಮಾಡಬೇಕಾಗಿರ್ತಕ್ಕಂತಹ ಒಂದು ಯೋಜನಾ ನಕ್ಷೆಯನ್ನು ಸಿದ್ಧಪಡಿಸ್ತೀವಿ. ಸೊ ಈ ರೀತಿ ಮಾಡೋದ್ರಿಂದ ಶಿಕ್ಷಕರಲ್ಲಿ ತಮ್ಮಲ್ಲಿರ್ತಕ್ಕಂತಹ ಸಮಸ್ಯೆಗಳಿಗೆ ಉತ್ತರವನ್ನು ಕಂಡುಕೋಬೋದು ಒಂದಾದರೆ. ಎರಡನೇದು, ಮಕ್ಕಳೆಲ್ಲ ಇನ್ನೂ ತುಂಬ ಸುಲಭವಾಗಿ ಕಲಿಸ್ಲಿಕ್ಕೆ ಏನು ಸಾಧ್ಯತೆ ಇದೆಯೋ ಆ ಎಲ್ಲ ಅಂಶಗಳನ್ನು ಮಾಡಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ ಅಂತ. ಅವರು ಪಾಠ ಮಾಡುವಂತಹ ಒಂದು ಸಂದರ್ಭದಲ್ಲಿ ಬರುವಂಥ ಕ್ಲಿಷ್ಟ ವಿಚಾರಗಳನ್ನು ಈ ಸಮಷ್ಟಿ ಸಭೆಗಳಲ್ಲಿ ಚರ್ಚೆ ಮಾಡಿ ಅರ್ಥ ಮಾಡಿಕೊಂಡು ಬಂದಿರೋದ್ರಿಂದ ತರಗತಿಯಲ್ಲಿ ಎಂಥದೇ ಸಮಸ್ಯೆಗಳು ಬಂದರೂ ಕೂಡ ಶಿಕ್ಷಕರು ಬಹಳ ಸಂತೋಷದಿಂದ ಪರಿಹಾರ ಮಾಡುವಂತಹ ಒಂದು ಉಪಾಯವನ್ನು ಕಂಡುಕೊಂಡಿದ್ದಾರೆ. ಮಗು ಎಷ್ಟು ಕಲಿತಿದೆ ಎನ್ನುವುದಕ್ಕಿಂತಲೂ ಮಗು ಹೇಗೆ ಕಲಿಯುತ್ತದೆ ಎಂಬ ಪ್ರಶ್ನೆಯೇ ಕೇಂದ್ರವಾಗಿರಿಸಿಕೊಂಡು ಕಲಿಕೆಯ ಪ್ರಕ್ರಿಯೆಯನ್ನು ಅರ್ಥಪೂರ್ಣಗೊಳಿಸುವುದು ಗುಣಾತ್ಮಕ ಕಲಿಕಾ ಕಾರ್ಯಕ್ರಮದ ಗುರಿ. ಎಲ್ಲ ಶಿಕ್ಷಕರು ವಾಲಂಟರಿಯಾಗಿ ಭಾಳಷ್ಟು ಇಷ್ಟಪಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದು ನಮಗೆ ಭಾಳ ಖುಷಿ ಕೊಡ್ತಕ್ಕಂಥ ವಿಷಯ. ಇಷ್ಟು ಸರ್ವಿಸ್ ಆದ್ರೂ ಇಷ್ಟು ಚಟುವಟಿಕೆ ಮೂಲಕ ಈ ರೀತಿ ಕಲಿಸ್ಬೇಕಂತ ನಮಗಿನ್ನೂ ಅನುಭವಕ್ಕೆ ಬಂದಿರಲಿಲ್ಲ. ಈಗೆಲ್ಲ ರೀತಿಯ ಅನುಭವ ಆಯ್ತಂತೇಳಿ ಮಕ್ಕಳು ಶಿಕ್ಷಕರಿಗೆ ಭಾಳ ಹತ್ತಿರವಾಗ್ತಾ ಇದ್ದಾರೆ. ಹಾಗಾಗಿ ಆ ಮಕ್ಕಳ ಕಲಿಕೆನೂ ಕೂಡ ಏನಾಗ್ತಾ ಇದೆ ಅಂದರೆ ಭಾಳ ಸ್ಪೀಡಾಗಿ ಮತ್ತು ಆಸಕ್ತಿಯಿಂದ ಉತ್ಸಾಹದಿಂದ ಕಲಿತಾ ಇದ್ದಾರೆ. ಇವಾಗ 4-5ನೇ ತರಗತಿ ಮಕ್ಕಳು 7ನೇ ತರಗತಿ ಮಕ್ಕಳಿಗೆ ಕಾಂಪೀಟ್ ಮಾಡೋಷ್ಟು ಚೇಂಜಸ್ಸನ್ನು ನಾವು ಕಾಣ್ಬೋದು. ಈ ಮಕ್ಕಳು ಇಷ್ಟು ವಯಸ್ಸಿಗೆ ಎಷ್ಟೊಂದು ಜ್ಞಾನನ ಸಂಗ್ರಹಿಸ್ತಾರೆ ಅಂತ ತುಂಬ ಖುಷಿಯಾಗುತ್ತೆ ನನಗೆ. ಪ್ರತಿಯೊಂದು ಮಗುವಿನಲ್ಲಿ ನಾವು ಏನು ಮಾಡಿಸಿದ್ರು ಕೂಡ ರೀ ಆ ಮಗುವಿನಲ್ಲಿ ಅಷ್ಟೊಂದು ಆಸಕ್ತಿಯಿಂದ ಮಾಡ್ತದೆ. ನಮ್ಮ ನಿರೀಕ್ಷೆಯನ್ನು ಮಗುವಿನಲ್ಲಿ ಆದಂಥ ಪ್ರಗತಿಯನ್ನು ನೋಡೋದು. ಆ ಮಗುವಿಗೆ ಅಷ್ಟು ಖುಷಿ ಕೊಟ್ಟೋದಂದ್ಮೇಲೆ ಆ ಮಗುವಿನ ನೋಡಿದ್ಮೇಲೆ ನಮ್ಗೆ ಇನ್ನಷ್ಟು ಖುಷಿ ಆಗ್ತೈತಲ್ಲ.